ಅಕ್ರಮ ಮರಳುಗಾರಿಕೆ ಇನ್ಯಾವಾಗ ಬೀಳತ್ತೆ ಬ್ರೇಕ್. ಭದ್ರಾವತಿಯ ಭದ್ರೆಯ ಒಡಲು ಬಗಿತಾ ಇರುವಂತಹ ದಂಧೆಕೋರರು ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ರೇಡ್ ಮಾಡಿಸಿದಂತಹ ಎಸಿ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ ನೇತೃತ್ವದ ತಂಡ ದಾಳಿ ಮಾಡಿದೆ ಭದ್ರಾವತಿಯ ಸನ್ಯಾಸಿ ಕೋಡ್ಮಂಗೆ. ಭದ್ರಾವತಿ ಭದ್ರೆಯ ಒಡಲು ಬಗಿತಾ ಇರುವಂತಹ ದಂಧೆಕೋರರು ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ರೇಡ್ ಮಾಡಿದ್ದಾರೆ ಎಸಿ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ ನೇತೃತ್ವದ ತಂಡ ದಾಳಿಯನ್ನ ಮಾಡಿದೆ. ಭದ್ರಾವತಿಯ ಸನ್ಯಾಸಿ ಕೋಡ್ಮಗ್ಗಿಯಲ್ಲಿ ಅಕ್ರಮ ಸಂಗ್ರಹಣೆಯನ್ನ ಮಾಡಿರುವಂತದ್ದು. ಖಚಿತ ಮಾಹಿತಿಯ ಮೇರೆಗೆ ಮರಳು ಸಂಗ್ರಹಣಾ ಸ್ಥಳದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸುಮಾರು 6 ಲೋಡ್ ದಾಳಿ ವೇಳೆ ಟಿಪ್ಪರ್ ಲಾರಿಯೊಂದಿಗೆ ದಂಧೆಕೋರರು ಪರಾರಿಯಾಗಿದ್ದಾರೆ. ಅಧಿಕಾರಿಗಳ ಎದುರೇ ಸುಮಾರು 5 ಟಿಪ್ಪರ್ ಲಾರಿಗಳಲ್ಲಿ ಪರಾರಿಯಾಗಿರುವಂಥದ್ದು. ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಾತ್ರಿ ಗಸ್ತು ಮೂಲಕ ಅಕ್ರಮ ಮರಳು ಸಾಗಾಣಿಕೆದಾರರಿಗೆ ಕಡಿವಾಣ ಹಾಕಲಾಗಿದೆ. ಹಾಗಾಗಿ ಸಿಕ್ಕಲ್ಲಿ ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಹೇಳಿರುವಂಥದ್ದು. ಅಕ್ರಮ ಮರಳುಗಾರಿಕೆ ಇನ್ಯಾವಾಗ ಬೀಳತ್ತೋ ಇದಕ್ಕೆ ಬ್ರೇಕ್. ಭದ್ರಾವತಿ ಭದ್ರೆಯ ಒಡಲು ಬಗಿತಾ ಇರುವಂತಹ ದಂಧೆಕೋರರು ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ರೇಡ್ ಮಾಡಿದಂತಹ ಎಸಿ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ ನೇತೃತ್ವದ ತಂಡ ದಾಳಿಯನ್ನ ಮಾಡಿದೆ. ಭದ್ರಾವತಿಯ ಸನ್ಯಾಸಿ ಕೋಡ್ಮಗ್ಗಿಯಲ್ಲಿ ಅಕ್ರಮ ಸಂಗ್ರಹಣೆಯಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಮರಳು ಸಂಗ್ರಹಣಾ ಸ್ಥಳದ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಭದ್ರಾವತಿಯ ಭದ್ರಾ ದಂಡೆಯ ಸಮೀಪದಲ್ಲಿ ಆಗಿರುವಂತಹ ಒಡಲು ಅದನ್ನೇ ಬಗೀತಾ ಇದ್ದಾರೆ. ದಂಧೆಕೋರರು ಕೆಲವು ವೆಹಿಕಲ್ ಬಿದ್ದು ನುಕ್ಕೊಂಡು ಹೋದ್ವು. ವೆಹಿಕಲ್ ಹೋಲ್ಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನದಿ ತೀರದಲ್ಲಿದ್ದ ಮರಳು ಅಲ್ಲೇ ಬಿಟ್ಟರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಶಿವಮೊಗ್ಗ ನಗರದ ಫ್ರೀಡಮ್ ಪಾರ್ಕ್ ಒಳಗೆ ಶೇಖರಣೆ ಮಾಡಿದ್ವಿ. ಹಾಂ 5 ಈಗ ತಮಗೂ ಗೊತ್ತಿರೋ ವಿಚಾರ, ನಮ್ಮ ಗಾಡಿ ಬಿಡುತ್ತೆ, ಇಲ್ಲಿಂದ ಬಿಡಿದ ತಕ್ಷಣ ಮೆಸೇಜ್ಗಳು ತಕ್ಷಣ ಗೊತ್ತಾಗಿ ಹೋಗೋಷ್ಟ್ರೊಳಗೆ ಏನೂ ಇರಲ್ಲ ಅಲ್ಲಿ. ಆ ಥರ ಇದೆ. ಆದಷ್ಟು ನಾವು ಪ್ರಯತ್ನ ಪಟ್ಟು ಸಿಕ್ಕಲ್ಲೇ ಪೆನಾಲ್ಟಿ ಹಾಕೋದು ಮತ್ತು ರಾತ್ರಿ ಗಸ್ತುಗಳು ಹೊಡಿತಾ ಇದ್ದೀವಿ. ಈಗ ನಾವು ಹೋದ ತಕ್ಷಣ ಮಾಹಿತಿ ಗೊತ್ತ ತಕ್ಷಣ ಸಂಬಂಧಪಟ್ಟವ್ರು ಯಾರೂ ಅಲ್ಲಿರಲ್ಲ. ನಾವು ಸುಮಾರು ಒಂದು 2 ಗಂಟೆ ಕಾದ್ಬಿಟ್ಟು ಬರ್ತೀವಿ. ಮುಂಜಾಗ್ರತೆ ಏನೇ ಕ್ರಮ ಮಾಡಬೇಕು ಅವೆಲ್ಲ ಮೀಟಿಂಗ್ ಮೂಲಕ ಮಾಡಿ ತಹಸೀಲ್ದಾರ್ಗಳಿಗೂ ಹೇಳಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು, ರಕ್ಷಣಾ ಇಲಾಖೆ ಎಲ್ಲ ಸಿಬ್ಬಂದಿಗಳೊಂದಿಗೂ ಈಗ ಆಲ್ರೆಡಿ ಚರ್ಚೆ ಮಾಡಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೆಗಟ್ಟೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ. ಆದರೂ ನಿಲ್ಸೋಕ್ಕಾಗ್ತಿಲ್ಲ. ಒಳ್ಳೂರದ್ದು ಇನ್ನೂ ಮಾಹಿತಿ ಇಲ್ಲ. ಆಡೋನಹಳ್ಳಿ ಮತ್ತು ಮುಂಗೋಟೆ, ನಿಂಬೆಗುಂದಿ, ಆಮೇಲೆ ಪಿಳ್ಳಂಗಿ ನಡೀತು. ಎಲ್ಲ ಕಡೆಗೂ ಈಗ ಆಲ್ರೆಡಿ ಗಣಿ ಇಲಾಖೆಯೊಂದಿಗೆ ಭೇಟಿ